ಇದು ಸಾಮಾನ್ಯವಾಗಿ ಹಲಸಿನ ಮರ ಅಂತ ಎಲ್ಲರಿಗೂ ತಿಳಿದಿರೋ ವಿಷಯನೇ. ಈ ಹಲಸಿನ ಮರ ಈ ವರ್ಷ ಭಾಳ ರೀತಿಯಿಂದ ಹಲಸಿನಕಾಯಿಯನ್ನು ಬಿಟ್ಟಿದೆ. ನೀವು ನೋಡ್ಬೋದು, ಮರದ ಬುಡದಿಂದ ಹಿಡಿದು ಮರದ ತುದಿಯ ಕೊನೆಯ ಒಂದು ಹೆಣೆಯವರೆಗೂ ಹಲಸಿನಕಾಯಿಯು ಭಾಳ ರೀತಿಯಿಂದ ಬಂದು ಬಿಟ್ಟಿದ್ದರಿಂದ ಇದು ಹೆಚ್ಚಾಗಿ ಇನ್ನು 1 ಅಥವಾ 2 ತಿಂಗಳಲ್ಲಿ ತನ್ನ ಹಣ್ಣನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ. ಇದು ಪಶ್ಚಿಮ ಘಟ್ಟದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಇರುವಂಥ ಒಂದು ಹಲಸಿನ ಮರ. ಇದು ನಾನು ಯಾಕೆ ಪಶ್ಚಿಮ ಘಟ್ಟ ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ಬೆಳೆಯುವಂತಹ ಹಲಸಿನ ಹಣ್ಣಾಗಿರ್ಬೋದು, ಯಾವುದೇ ರೀತಿಯ ಸಸ್ಯ ವರ್ಗ ಆಗಿರ್ಬೋದು, ಭಾಳ ಅತ್ಯುತ್ತಮ ಪರಿಸರದಿಂದ ಕೂಡಿದಂತಹ ಮತ್ತು ಅತಿ ದಟ್ಟವಾದ ಅರಣ್ಯದಿಂದ ಕೂಡಿದಂತಹ ಪ್ರದೇಶ ಆದ್ದರಿಂದ ಇಲ್ಲಿ ಪ್ರತಿಯೊಂದು ಗಿಡದ ವೈಶಿಷ್ಟ್ಯವೇ ಬೇರೆ ರೀತಿಯಿಂದಿರುತ್ತೆ. ಅದೇ ರೀತಿ ಇಲ್ಲಿ ಪೌಷ್ಟಿಕಾಂಶದಿಂದ ಕೂಡಿದ ಈ ಹಣ್ಣಿನ ತಳಿಯ ಈ ಹಲಸಿನ ಮರ ಆದುದರಿಂದ ಇದು ಅತ್ಯುನ್ನತವಾದಂಥ ಹಣ್ಣು. ಇದು ಹೆಚ್ಚಾಗಿ ನಾವು ಹಲಸಿನ ಹಣ್ಣಿನ ದೋಸೆ, ಕಡುಬು ಮತ್ತು ಇಡ್ಲಿ ಇನ್ನಿತರ ಹಲಸಿನ ಖಾದ್ಯಗಳಿಗಾಗಿ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಈ ಸಲ ಈ ಹಲಸಿನ ಮರ ಭಾಳ ಕಾಯಿಯನ್ನು ಬಿಟ್ಟಿದ್ದರಿಂದ ಮತ್ತು ಯಾವುದೇ ಕಾಯಿಯು ಹೆಚ್ಚಿನ ರೀತಿಯಿಂದ ಹುಳ-ಪಡೆಯಿಂದ ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ ಇದ್ದಿದ್ದರಿಂದ ಈ ಸಲ ಹಲಸಿನ ಫಸಲು ಭಾಳ ರೀತಿಯಿಂದ ಬಂದಿರ್ತದೆ. ಈ ಹಲಸಿನ ಮರದ ಹಣ್ಣು ಹಲಸಿನ ಕಡುಬು ಮತ್ತು ಹಲಸಿನ ದೋಸೆ ಮತ್ತು ಇಡ್ಲಿ ಮಾಡಲಿಕ್ಕೆ ಅತ್ಯುತ್ತಮವಾಗಿದೆ. ಅಂದರೆ ಈ ಹಲಸಿನ ಹಣ್ಣಿನ ರುಚಿ ಭಾಳ ಸಿಹಿಯಾಗಿತ್ತು ಮತ್ತು ಇದರ ಹಣ್ಣಿನ ಕಲರ್ ಕೂಡ ಭಾಳ ಅತ್ಯುನ್ನತವಾಗಿದೆ.